ಸೊ ಈಗ ಅದ್ ಹೇಳಿದ್ರೆ ರಾಯ್ ಚಿನ್ನು ಅಂತ ಹೇಳಿದ್ರೆ ಅವ್ರನ್ನ ಮನೇಲಿ ಚಿನ್ನು ಅಂತ ಕರಿಬಹುದು ಅಂತ ಅನ್ಕೊಳ್ಳೋಣ. ಅವ್ರ ಪೆಟ್ ನೇಮ್ ಚಿನ್ನು ಆಗಿತ್ತು. ಸೊ ನನ್ಗೆ ಗೊತ್ತಿತ್ತು ಸರ್ ಅವ್ರ ಪೆಟ್ ನೇಮ್ ಚಿನ್ನು ಅಂತ, ಅದಕ್ಕೆ ಚಿನ್ನು ಅಂತ ಕಳ್ಸಿದೆ ಅಂತ ಆದ್ರೆ ನೀವ್ ಯಾರ್ ಗುರು ಕರಿಯಕ್ಕೆ? ಓಕೆ ಮಾಡಂಗೆ ಇಲ್ಲ ಅದನ್ನ. ಓಕೆ, ಮೈ ಸಿಂಪಲ್ ಕ್ವಶನ್ ಇಲ್ಲೇ ಕಟ್ ಮಾಡ್ತೀನಿ. ಈಗ 11 o'clock ಆದ್ಮೇಲೆ ನೀವು ಟೆಕ್ಸ್ಟ್ ಮಾಡಿಸಿ ಹಾಯ್ ಚಿನ್ನು ಒಂದು ಎಕ್ಸಾಂಪಲ್ ತಗೋತೀನಿ. ಅವ್ರು ವಾಟ್ ಎವರ್ ಹಾಯ್ ಬೇಬಿ ಅಂತ ಇಟ್ಕೊಳ್ಳೋಣ, ಚಿನ್ನು ತುಂಬಾ ಇದಾಗ್ಬಿಡುತ್ತೆ, ಹಾಯ್ ಬೇಬಿ ಅಂತ ಕಳಿಸ್ತೀನಿ. ಯಾರಾದ್ರೂ ರಿಸೀವಿಂಗ್ ಎಂಡ್ ಅಲ್ಲಿ ಐ ಡೋಂಟ್ ವಾಂಟ್ ಟು ಸಿ ದ ಮೆಸೇಜ್ ಅಂತ ಇಗ್ನೋರ್ ಮಾಡ್ಬಿಟ್ರೆ ಆಗ್ಬಿಡುತ್ತಲ್ಲ, ಅಥವಾ ವಾರ್ನಿಂಗ್ ಕೊಡ್ಬೋದು, ಐ ಡೋಂಟ್ ವಾಂಟ್ ಯು ಟು ಮೆಸೇಜ್ ಯು ಆರ್ ಕಂಪ್ಲೀಟ್ಲಿ ಕಾನ್ಸ್ಟೆಂಟ್ಲಿ ನೀವು ಪಿಂಗ್ ಮಾಡ್ತಾನೆ ಇದೀರಿ, ದಿನ ನಿಮ್ದು ಬರ್ತಾನೆ ಇದೆ ಮೆಸೇಜ್, ಒಂದ್ ರೀತಿ ನೀವು ಸ್ಟಾಕ್ ಮಾಡ್ತಿದ್ದೀರಿ ಅಗೇನ್. ಡೋಂಟ್ ಯು ಥಿಂಕ್ ವಾರ್ನಿಂಗ್ ಅ ಪರ್ಸನ್ ಬಿಫೋರ್ ಯು ಗೋ ಟು ದ ಕೋರ್ಟ್ ಇಸ್ ಅ ಬೆಟರ್ ಐಡಿಯಾ? ಎಸ್ ಡೆಫಿನೆಟ್ಲಿ. ಅದೇ ಇನ್ಸ್ಟೆಡ್ ಆಫ್ ಡೈರೆಕ್ಟ್ ಆಗಿ ಕೋರ್ಟ್ ಹೋಗೋ ಮೊದಲು ಫಸ್ಟ್ ಹೇಳಿ, ಅಕಸ್ಮಾತ್ ಆಮೇಲೆ ಮಾಡಿಲ್ಲ ಮಾಡಿ ಅಂತ. ಕೋರ್ಟ್ ಅಂತಾನು ಏನು ಬರೋದಿಲ್ಲ, ಆಕ್ಚುಲಿ ಇನ್ ಬಿಟ್ವೀನ್ ಪ್ರಾಸೆಸ್ ಇರುತ್ತೆ, ನಾವ್ ಅದನ್ನ ಕಟ್ ಮಾಡಿದೀವಿ ಅಷ್ಟೇ. ಪೊಲೀಸ್ ಕಂಪ್ಲೇಂಟ್. ಓಕೆ, ಸೊ ಈಗ ಎಷ್ಟೊಂದ್ ಜನ ಕಾಂಟೆಂಟ್ ಕ್ರಿಯೇಟರ್ ಶೇರ್ ಮಾಡ್ತಾರೆ ಅವ್ರ ಪ್ರೊಫೈಲ್ ಅಲ್ಲಿ, ಟ್ರೋಲರ್ಸ್ ಅದನ್ನ ತಗೊಂಡು ಟ್ರೋಲ್ ಮಾಡ್ತಾರೆ. ಸೊ ಇದನ್ನ ಇಟ್ಕೊಂಡು ಕಂಪ್ಲೇಂಟ್ ಮಾಡ್ಬೋದಾ? ಅಂದ್ರೆ ಡಿಪೆಂಡ್ ಅಪಾನ್ ನೀವು ಯಾವ ರೀತಿ ಟ್ರೋಲ್ ಮಾಡ್ತಿದ್ದೀರಿ. ನನಗೆ ಡಿಫೆಮೇಟ್ರಿ ಆಗಿದ್ಯಾ, ನೀವು ಮಾಡ್ತಿರೋಂತ ಒಂದು ಕಮೆಂಟ್, ಟ್ರೋಲ್ ಅಂತ ನಥಿಂಗ್ ಬಟ್ ಇಟ್ಸ್ ಅ ಕಮೆಂಟ್. ಸೊ ಅದನ್ನ ನೀವು ಇದ್ ಮಾಡ್ತಿದಿರಿ, ರನ್ ಮಾಡ್ತಿದಿರಿ ಆನ್ ಅ ಲೂಪ್ ಬೇಸಿಸ್ ಅಂತ. ಸೊ ಅದು ನನಗೆ ಎಷ್ಟು ಹರ್ಟ್ ಆಗ್ತಿದೆ, ಅಥವಾ ಈಸ್ ಇಟ್ ಡಿಫೆಮೇಟ್ರಿ, ನನ್ ಪರ್ಸನಲ್ ನನ್ನ ಇಮೇಜ್ ನ ಅದೇನಾದ್ರು ಇದ್ ಮಾಡ್ತಿದ್ಯಾ, ದೆನ್ ಅಗೇನ್ ಕೆಲವೊಬ್ರು ಇಗ್ನೋರ್ ಮಾಡ್ತಾರೆ. ಈಗ ಟ್ರೋಲ್ಸ್ ಎಷ್ಟು ಕಾಮನ್ ಆಗಿದೆ ಅಂತಂದ್ರೆ, ಇದರ್ ಇಗ್ನೋರ್ ಇಟ್ ಬಿಕಾಸ್ ಆಲ್ರೆಡಿ ಅವರನ್ನ ಸೋಷಿಯಲ್ ಮೀಡಿಯಾ ಪಾಸಿಟಿವ್ಸ್ ನೆಗೆಟಿವ್ ಬರುತ್ತೆ. ಸೊ ನೀವ್ ಏನ್ ಬೇಕೋ ಅದನ್ನ ಚೂಸ್ ಮಾಡಿ ಅಂಡ್ ಬೇಡದೇ ಇರೋದು ಇಗ್ನೋರ್ ಮಾಡಿ. ಸೊ ಕಮೆಂಟ್ಸ್ ಓದ್ಬೇಡಿ ಎಕ್ಸೆಟ್ರಾ ಎಕ್ಸೆಟ್ರಾ. ಹೌದು ಇದೆ, ಬಿಕಾಸ್ ಟು ಸ್ಟೇ ಅವೇ ಫ್ರಮ್ ಆಲ್ ದ ಲೀಗಲ್ ಮ್ಯಾಟರ್ಸ್ ಆಗ್ಲಿ, ಇದೇನೇನ್ ನಡೆಯುತ್ತೆ ಅದರಿಂದ ಹೊರಗಿರೋದಕ್ಕೆ ಮ್ಯಾಟರೇ ಆಗೋದಿಲ್ಲ ಅಂತ ಇರಬಹುದು. ಬಟ್ ಇಫ್ ಸಂಬಡಿ ಕಾನ್ಸ್ಟೆಂಟ್ಲಿ ನಿಮಗೆ ಪಿಂಗ್ ಮಾಡ್ತಿದ್ದಾರೆ, ಡಿರೋಗರೇಟರಿ ಮೆಸೇಜ್ ಮಾಡ್ತಿದ್ದಾರೆ, ಒಬ್ಸಿನಿಟಿ ಎನಿಥಿಂಗ್, ನಮ್ಗೆ ನನ್ನ ಒಂದು ಮೆಂಟಲ್ ನೀವು ಡ್ರೈನ್ ಮಾಡ್ತಿದ್ದೀರಿ ಅಂತ ಹೇಳುವಾಗ ಡೆಫಿನೆಟ್ಲಿ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಬಹುದು, ಆಕ್ಷನ್ ತಗೊಳ್ಬಹುದು. ಓಕೆ, ಡಿಫಮೇಷನ್ ಕೇಸ್. ಈಗ ನಾನೊಂದು ಪೋಸ್ಟ್ ಹಾಕಿದ್ದೀನಿ ಅಂತ ಅನ್ಕೊಳ್ಳೋಣ, ಯಾರೋ ನನಗೆ ಬೈದ್ರು ಅಂತ ಅನ್ಕೊಳ್ಳೋಣ, ಓಕೆನಾ, ಕೆಟ್ಟ ಪದದಲ್ಲೇ ಬೈದ್ರು ಅಂತ ಅನ್ಕೊಳ್ಳೋಣ. ಸೊ ನಾನೀಗ ಡಿಫಮೇಷನ್ ಕೇಸ್ ಫೈಲ್ ಮಾಡಬೇಕು ಅಂದ್ರೆ, ನಾನೀಗ ಹೋಗಿ 1 ಕೋಟಿಗಂತ ಫೈಲ್ ಮಾಡಕ್ಕಾಗಲ್ಲ. ಈಗ ನಾನು 1 ಕೋಟಿ ಡಿಫಮೇಷನ್ ಫೈಲ್ ಮಾಡ್ಬೇಕು ಅಂದ್ರೆ ನನ್ನ ವ್ಯಾಲ್ಯೂ ಎಷ್ಟಿರ್ಬೇಕು, ವಾಟ್ ಆರ್ ದ ಪ್ರೊಸೀಜರ್ ಒಂದು ಡಿಫಮೇಷನ್ ಕೇಸ್ ನ ಫೈಲ್ ಮಾಡ್ಬೇಕು ಅಂತ? 1 ಕೋಟಿ ವ್ಯಾಲ್ಯೂ. ಓಕೆ ಫೈನ್. ಈಗ ನಮ್ದು ಆಕ್ಚುಲಿ ರೀಸೆಂಟ್ ಆಗಿ ಒಬ್ರಿಂದ ಕೇಸ್ ನಡೀತಿದೆ. ಅವರೊಬ್ರು ಡಾಕ್ಟರ್, ಇಲ್ಲಿ ರೆಪ್ಯೂಟೆಡ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಅಲ್ಲೇನೆ. ಹಿ ಹ್ಯಾಡ್ ಒನ್ ಆರ್ಟಿಕಲ್ ರಿಟನ್ ಅಬೌಟ್ ಹಿಮ್, ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ ಅವ್ರ ಆರ್ಟಿಕಲ್, ಇನ್ ವಿಚ್ ಅವರು ಇಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಅವ್ರು ಇಷ್ಟು ನಂಬರ್ ಆಫ್ ಸರ್ಜರೀಸ್ ಮಾಡಿದ್ದಾರೆ ಸಕ್ಸಸ್ಫುಲಿ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಅವರ ಬಗ್ಗೆ ಬರ್ದಿತ್ತು. ಆ ನ್ಯೂಸ್ ಪೇಪರ್ ಆರ್ಟಿಕಲ್ನ ಅವರು ಎಲ್ಲಾ ಕಡೆ ಅವರ ಸೋಷಿಯಲ್ ಮೀಡಿಯಾ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ಒನ್ ಆಫ್ ಹಿಸ್ ಫೆಲೋ ಕಲೀಗ್ಸ್, ಅವರ ಒಂದು ಜೂನಿಯರ್ ಸೀನಿಯರ್ ಸಮಥಿಂಗ್, ಅವರು ಅವರಿಗೆ ಕಮೆಂಟ್ ಮಾಡ್ತಾರೆ ಅದೇ ಫೇಸ್ಬುಕ್ ಕಮೆಂಟ್ ಇದ್ರಲ್ಲಿ, ಸೇಯಿಂಗ್ ದ್ಯಾಟ್ ಇವನು ಸುಳ್ಳು, ಈ ತರ ಇಲ್ಲ, ಇವನ್ನ ನನ್ನ ಜೊತೆ ಕೆಲಸ ಮಾಡ್ತಿರೋದು, ದಿಸ್ ಇಸ್ ಹಿಸ್ ಟ್ರ್ಯಾಕ್ ರೆಕಾರ್ಡ್, ಅವನು ಈ ತರ ಅವ್ನ್ ಡಾಕ್ಯುಮೆಂಟ್ ಸಮೇತ ಹಾಕಿ ಅವ್ರೇನ್ ಮಾಡಿದ್ದಾರೆ ಫೇಸ್ಬುಕ್ ಅಲ್ಲಿ ಎಲ್ಲಾ ಅವ್ರು ಇನ್ನೊಂದು ಪೋಸ್ಟ್ ಹಾಕಿದ್ದಾರೆ, ಸೇಯಿಂಗ್ ದಟ್ ಇದೆಲ್ಲ ಸುಳ್ಳು, ಇವನ್ ಮಾರ್ಕೆಟಿಂಗ್ಗೋಸ್ಕರ ಮಾಡಿದ್ದಾರೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೇಳೋದು. ದ್ಯಾಟ್ ಅಮೌಂಟ್ಸ್ ಟು ಡಿಫಮೇಷನ್. ನೀವು ಫಸ್ಟ್ ಅವ್ರು ಏನ್ ಮಾಡಿದ್ರು, ಒಂದು ಕಮೆಂಟ್ ಹಾಕಿದ್ರು ಅಷ್ಟೇನೆ, ಇದು ಸುಳ್ಳು, ನನ್ಗೆ ತೋರ್ಸು ನೀನು ಏನ್ ಮಾಡಿದ್ಯಾ. ದೆನ್ ಅಲ್ಲಿಗೆ ಆಗಿದ್ದಿದ್ರೆ ಅದು ಡಿಫಮೇಷನ್ ಅಲ್ಲ, ಸುಮ್ನೆ ಇದು ಸುಳ್ಳು ಈ ತರದಲ್ಲ ಅಂತ ಹೇಳುವಾಗ. ಬಟ್ ಇಲ್ಲ, ಇಫ್ ಯು ಆರ್ ಜೆನ್ಯೂನ್ಲಿ ವರ್ತ್ ಇಟ್, ನೀವು ಮಾಡಿದೀರಿ ಅಷ್ಟು, ನಿಮ್ಮ ಒಂದು ಕೆಲಸ ತೋರಿಸುತ್ತೆ ಅಂಡ್ ಅದರ ರಿಲೇಟೆಡ್ ನೀವು ನಿಮ್ಮ ಬಗ್ಗೆ ಆರ್ಟಿಕಲ್ ಬಂದಿದೆ, ಇನ್ ದ್ಯಾಟ್ ಕಂಡೀಷನ್ ಅದನ್ನ ನೀವು ಹಾಕೊಳ್ಳೋದು ತಪ್ಪಿಲ್ಲ. ಈಗ ಅವ್ರೇನು ಇವ್ರಿಗೆ ಗೊತ್ತಿದ್ದಷ್ಟು ಮಾತ್ರಕ್ಕೆ ಡಾಕ್ಯುಮೆಂಟ್ಸ್ ಅನ್ನ ಅವ್ರು ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡಿ ಅವ್ರು ಹೇಳ್ತಾರೆ, ಕ್ಲೇಮ್ ಮಾಡ್ತಾರೆ, ಸೇಯಿಂಗ್ ದಟ್ ಇದೆಲ್ಲ ಸುಳ್ಳು ಅಂತ. ಅಂಡ್ ಆ ಸ್ಪೆಸಿಫಿಕ್ ಡಾಕ್ಟರ್ ಯಾರು ಈಗ ಕೇಸ್ ಹಾಕಿದ್ದಾರೆ, ಆರ್ಟಿಕಲ್ ಯಾರ ಬಗ್ಗೆ ಬಂದಿತ್ತು, ಅವರು 1 ಕೋಟಿ ಡಿಫಮೇಷನ್ ಕೇಸ್ ಅನ್ನ ಹಾಕಿದ್ದಾರೆ. ಸೊ ಆ ಕೇಸ್ ನಡೀತಿದೆ. ಸೊ ನೀವು ಸಿವಿಲ್ ಅಂಡ್ ಕ್ರಿಮಿನಲ್ ಡಿಫಮೇಷನ್ ಹೋಗ್ಬಹುದು. ಸೊ ಡಿಪೆಂಡ್ ಆಗತ್ತೆ ನಿಮ್ಮ ಒಂದು ಅವರ ಸ್ಟೇಟಸ್. ಇಟ್ಸ್ ಅಬೌಟ್ ಡಿಸೈಡಿಂಗ್ ಅಮೌಂಟ್ ಅಂತ ಹೇಳಿದ್ರೆ 1 ರೂಪಾಯಿನೂ ಕೇಳ್ತಾರೆ, ಸಾರಿ ಕೇಳು, ಅಪಾಲಜಿ ಕೇಳು, 1 ರೂಪಾಯಿ ಅದರ ಒಂದು ಪ್ರೈಸ್ ಆಗಿ, ಅಥವಾ ನೀವು 1 ಕೋಟಿ ಕೇಳ್ತೀರಿ. ಸೊ ಇಟ್ಸ್ ಅಬೌಟ್ ಹೌ ಮಚ್ ವ್ಯಾಲ್ಯೂ ಯು ಆರ್ ಗಿವಿಂಗ್. ನಿಮ್ಮ ಒಂದು ಮೆಂಟಲ್ ಅಗನಿ, ನಿಮ್ಮ ರೆಪ್ಯುಟೇಷನ್ ಎಷ್ಟು ಮ್ಯಾಟರ್ ಆಗತ್ತೆ. ಸೊ ನಿಮ್ಮ ಒಂದು ಪಬ್ಲಿಕ್ ಇಮೇಜ್ ಎಷ್ಟು ಡ್ಯಾಮೇಜ್ ಆಯ್ತು ಇದರಿಂದ, ಎಲ್ಲಾನು ಮ್ಯಾಟರ್ ಆಗತ್ತೆ. ಸೊ ನಾ ಅಮೌಂಟ್ ಸೆಟ್ ಮಾಡಿದ ತಕ್ಷಣ ಅಷ್ಟು ಬರತ್ತೆ ಅಂತಾನು ಅಲ್ಲ. ಬಟ್ ದ ಥಿಂಗ್ ಇಸ್, ನಾನ್ ಅಷ್ಟು ಹೇಳ್ತಿದೀನಿ ಅಂತಂದ್ರೆ ದಟ್ ಇಸ್ ಮೈ ವರ್ತ್, ಮೈ ವ್ಯಾಲ್ಯೂ ಅಂಡ್ ಸುಮ್ನೆ ಅಂತ ಅಲ್ಲ. ಬಟ್ he was of that
ಅಮೌಂಟ್ ಆಫ್ ದಟ್ ಟೀಚರ್. ಸೊ ಅವ್ರು ಕೇಳಿರೋದು ಹ್ಮ್. ಅಂಡ್ ಅವ್ರಿಗೆ ಆದಂತ ಒಂದು ಪ್ರೊಫೆಷನಲ್ ಡ್ಯಾಮೇಜ್ ಏನಿದೆ ಅವರ ಕಲೀಗ್ಸ್ ಅಲ್ಲಿ ಎಕ್ಸೆಟ್ರಾ, ಸೊ ಅದ್ ಎಲ್ಲಾನು ಮ್ಯಾಟರ್ ಆಗತ್ತೆ. ಪ್ಲಸ್ ಅವರು ಮೆಂಟಲ್ ಆಗನಿ ಎಕ್ಸೆಟ್ರಾಗೆ ಅಂತ ಹೇಳಿ ಕಾಂಪನ್ಸೇಷನ್ ಎಷ್ಟಿಷ್ಟು ಅಂತ ಹೇಳಿ ಅದನ್ನು ಸಹ ಹಾಕಿ ಕೇಳಬಹುದು. ಸೊ ಬೇಸಿಕಲಿ ಈಗ ಒಬ್ಬ 30,000 ಸಂಬಳ ತಗೋತಾ ಇದಾರೆ ಅಂತ ಅನ್ಕೊಂಡ್ರೆ ನಾನು ಅವಾಗ 1 ಕೋಟಿಗೆ ಹಾಕ್ತೀನಿ ಅಂತಂದ್ರೆ ನಾಟ್ ಜಸ್ಟಿಫೈಡ್ ಅಲ್ವಾ? ನಮಗೂ ಅಷ್ಟು ವ್ಯಾಲ್ಯೂ ಇರಬೇಕು, ಇಲ್ಲಾಂದ್ರೆ ಅಷ್ಟು ಕೆಟ್ಟದಾಗಿ ಡಿಫಾರ್ಮೇಶನ್ ಮಾಡಬಹುದು. ಸೊ ಎರಡರಲ್ಲೂ ಒಂದಾಗಬೇಕು. ಎರಡರಲ್ಲಿ ಒಂದು ಅಂತಂದ್ರೂ ಎಷ್ಟೇ ಹೇಳಿದ್ರು ಈಗ ನೀವು 30,000 ಸಂಬಳ ತಗೊಳ್ತಿದ್ರಿ, 1 ಕೋಟಿಗೆ ಡಿಫಮೇಷನ್ ಹಾಕೋದು ನಾಟ್ ಎಟ್ ಆಲ್ ಜಸ್ಟಿಫೈಡ್. Okay. ಜಸ್ಟಿಫೈ ಮಾಡ್ಕೊಳ್ಬಹುದು ಇಫ್ ಯು ಆರ್ ಕೋರ್ಟ್ ಬೇರೆ ತರ ವರ್ತ್ ಇಟ್. ಓಕೆ ಓಕೆ, ಇವಾಗ ಸ್ವಾತಿ ಅವ್ರಿಗೆ ತುಂಬಾ ಧನುಷ್ ನಯನ್ತಾರ ಅವ್ರದ್ದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಕೇಸ್ ಇತ್ತು, 1 ಕೋಟಿ ಕೇಳಿದ್ರು. ಓಕೆ ಎಲ್ಲಾ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಕೇಸ್ ಅಲ್ಲಿ 1 ಕೋಟಿ ಬರುತ್ತೆ ಪಿಕ್ಚರ್ಗೆ ಅಂತ ಇಲ್ಲ, ಬಟ್ ಆ ಕೇಸಲ್ಲಿ ಬಂತು ಅಂಡ್ ಹಿ ವಾನ್ ಇಟ್. ಓಕೆ ಹೌದು. ಸೊ ಅದು ಅವರ ವರ್ತ್ ಅವ್ರು ಹೇಳ್ತಿರೋದು. ಅದಕ್ಕೆ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಏನಾದ್ರು ತೋರಿಸ್ಬೇಕಾಗತ್ತಾ? ಅಂದ್ರೆ ನನಗೆ ಇಷ್ಟು ಬ್ಯಾಂಕ್ ಇಲ್ಲ, ಆ ರೀತಿ ಇಲ್ಲ. ಅದೇನಿಲ್ಲ. ಓಕೆ ಸೊ ಇವಾಗ ಮ್ಯಾರಿಟಲ್ ಲಾ ಬಗ್ಗೆ ಕೆಲವೊಂದು ಕಾಂಟೆಂಟ್ ಮಾಡ್ತಾ ಇರ್ತೀರಾ. ಅಂಡ್ ಇವಾಗ ಯುನೋ ಪ್ರೆಸೆಂಟ್ ಡೇ ಅಲ್ಲಿ ಮ್ಯಾರೇಜ್ ಅನ್ನೋದು ಒಂಥರ ಗೊತ್ತಿಲ್ಲದ ಸ್ಯಾಕ್ರಿಫೈಸ್ ಆಗ್ಬಿಟ್ಟಿದೆ. ಇಟ್ ಈಸ್ ಅ ಸ್ಯಾಕ್ರಿಫೈಸ್. ಹೇಳ್ತಾ ಬರ್ತಾರೆ ಮದುವೆ ಅನ್ನೋದೇ ಅಡ್ಜಸ್ಟ್ಮೆಂಟು ಹಾಗೆ ಹೇಗೆ ಅಂತ. ಇವಾಗ ನಾನು ಮದುವೆ ಆಗ್ತೀನಿ ಆ್ಯಂಡ್ ಐ ಗೆಟ್ ಟು ನೋ ಮೈ ಪಾರ್ಟ್ನರ್ ಹ್ಯಾಸ್ ಅ ಪ್ರೀವಿಯಸ್ ಪಾರ್ಟ್ನರ್. ಮದುವೆ ಮುಂಚೆನೇ ಅಕಸ್ಮಾತ್ ಏನಾದರೂ ಹೇಳಿ ಕ್ಲಿಯರ್ ಮಾಡಿದರೆ ಪರವಾಗಿಲ್ಲ, ಬಟ್ ಮದುವೆ ಆದಮೇಲೆ ಗೊತ್ತಾದರೆ ಆಬ್ವಿಯಸ್ಲಿ ಫಾರ್ ಎನಿ ಸೇನ್ ಮ್ಯಾನ್ ಅದು ಎಮೋಷ್ನಲಿ ಎಫೆಕ್ಟ್ ಆಗೇ ಆಗುತ್ತೆ, ರೈಟ್? ಈ ಒಂದು ಕೇಸ್ನ ಇಟ್ಕೊಂಡು ಅಥವಾ ಈ ಒಂದು ಬೇಸ್ನ ಇಟ್ಕೊಂಡು ಎಷ್ಟೋ ಜನ ನನಗೆ ಬೇಡ ನನ್ನ ಜೊತೆ ಬದುಕೋದು ಅಂತ ಎಕ್ಸ್ಟ್ರೀಮ್ ಡಿಸಿಷನ್ ತಗೋತಾರೆ. ಆ್ಯಸ್ ಅನ್ ಅಡ್ವೊಕೇಟ್, ವಾಟ್ ವುಡ್ ಯು ಟೆಲ್ ಅವರ್ ಆಡಿಯನ್ಸ್? ಏನು ಮಾಡ್ಬೇಕು ಈ ಥರ ಸಿಚುವೇಶನ್ ಅಲ್ಲಿ? ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮ್ಯಾರೇಜ್ ಸ್ಯಾಕ್ರಿಫೈಸ್ ಅಲ್ಲ. ಓಕೆ, ಮುಂಚೆ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿತ್ತು, ಈಗ ರೆಸ್ಪಾನ್ಸಿಬಿಲಿಟಿ ಚೂರು ಮಟ್ಟಕ್ಕೆ ಕಾಂಪ್ರಮೈಸ್ ಬರ್ತಿದೆ ಅಂತ ಹೇಳ್ಬಹುದು. ಅಷ್ಟು ರೆಸ್ಪಾನ್ಸಿಬಲ್ ಅಲ್ಲ, ಡಿಟೀರಿಯೋರೇಟ್ ಆಗ್ತಿದೆ, ಓಕೆ, ಬಟ್ ಸ್ಟಿಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಒಂದು ಮ್ಯೂಚುವಲ್ ರೆಸ್ಪಾನ್ಸಿಬಿಲಿಟಿ, ಸುಮ್ಮನೆ ಒಬ್ಬರಿಗೆ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅದು. ಕರೆಕ್ಟ್. ಅಲ್ಟಿಮೇಟ್ಲಿ ಮ್ಯೂಚುವಲ್ ರೆಸ್ಪಾನ್ಸಿಬಿಲಿಟಿ, ಸ್ಪೆಷಲಿ ಇವತ್ತಿನ ಡೇಟಲ್ಲಿ ನಾವೇನಾದ್ರೂ ಹುಡುಗ ಇಬ್ರು ಎಂಪವರ್ಡ್ ಆಗಿದ್ದೀರಿ, ಎಜುಕೇಟೆಡ್, ಕೆಲಸ ಮಾಡ್ತಿದೀವಿ, ದುಡ್ಡು ಇಬ್ರಿಗೂ ಬರ್ತಿದೆ ಅಂತ ಹೇಳುವಾಗ ದೆನ್ ಮ್ಯೂಚುವಲಿ ನೀವು ರೆಸ್ಪಾನ್ಸಿಬಿಲಿಟಿನ ಶೇರ್ ಮಾಡ್ಕೊಳ್ಳಿ, ಕರೆಕ್ಟ್, ರೈಟ್? ಸೊ ಆ ಟರ್ಮ್ಸ್ ಅಲ್ಲಿ ಪಾಸ್ಟ್ ಅಂತ ಹೇಳುವಾಗ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಪ್ರತಿಯೊಂದು ಏಜ್ ಗ್ರೂಪ್ ಅಲ್ಲಿ ಅವರಿಗೊಂದು ಇನ್ಫ್ಯಾಚುಯೇಷನ್, ಅಟ್ರಾಕ್ಷನ್, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಮದ್ವೆಗೆ ಮುಂಚೆ ಇದ್ದೇ ಇರುತ್ತೆ. ಫಸ್ಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳೇಬೇಕು. ಇವತ್ತಿನ ಡೇಟ್ ಅಲ್ಲಿ ಯಾರಿಗಿಲ್ಲ? ನೀವಿನ್ನು ಜೆನ್ಸಿನ ನೋಡಿದ್ರೆ ಹೊಸ ಟರ್ಮ್ಸ್ ಹೇಳ್ತಾರೆ ಅವ್ರು ನಿಮಗೆ. ಸೊ ಅಂತದ್ರಲ್ಲಿ ಪ್ರತಿಯೊಬ್ಬರಿಗೂ ಇರತ್ತೆ ಮದ್ವೆಗೆ ಮುಂಚೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಷನ್ ನಡೀತು ನಡೀಲಿಲ್ಲ, ಬೇರೆಯವರ ಬಾಯ್ ಫ್ರೆಂಡ್ ನೀವು ಮದ್ವೆ ಆದ್ರಿ ಎಕ್ಸೆಟ್ರಾ ಅನ್ನೋದು ಇರೋದೆ. ಮದ್ವೆ ಆದ್ಮೇಲೇನೂ ಅವ್ರು ನಿಮಗೆ ತೊಂದರೆ ಕೊಡ್ತಿದ್ದಾರೆ, ಅವರ ಪಾಸ್ಟ್ ಇಂದ ನಿಮಗೆ ಮೆಂಟಲ್ ಟಾರ್ಚರ್ ಆಗ್ತದೆ. ಅವ್ರ ಪಾಸ್ಟ್ ಅಥವಾ ಅವರ ಗರ್ಲ್ ಫ್ರೆಂಡ್ ನಿಮ್ಮನ್ನ ಇನ್ನು ಬಿಟ್ಟು ಹೋಗ್ತಿಲ್ಲ, ನಿಮ್ಮ ಮದ್ವೆ ಜೀವನದಲ್ಲಿ ಈಗಲೂ ಇಂಟರ್ಫಿಯರ್ ಆಗ್ತಿದ್ದಾರೆ, ದೆನ್ ನಿಮಗೆ ಗ್ರೌಂಡ್ಸ್ ರೇಸ್ ಆಗುತ್ತೆ ಲೀಗಲಿ ನೀವೇನಾದ್ರೂ ರೆಮಿಡೀಸ್ ನ ಸೀಕ್ ಮಾಡಕ್ಕೆ. ಬಟ್ ಮದ್ವೆಗೆ ಮುಂಚೆ ಗರ್ಲ್ ಫ್ರೆಂಡ್ ಇದ್ರು, ನನ್ನ ಹೆಂಡತಿಗೆ ಬಾಯ್ ಫ್ರೆಂಡ್ ಇದ್ದ, ಸೊ ನನಗ್ ಬೇಡ ಅಂತ ಹೇಳೋದು ನಾಟ್ ಎಟ್ ಆಲ್ ಫೇರ್. ಈ ತರ ಈಗ್ಲೂ ಇದಾರೆ ಜನ, ಇಲ್ಲ ಅಂತಲ್ಲ. ನನಗೆ ಹೇಳಲೇ ಇಲ್ಲ ಮದ್ವೆ ಟೈಮ್ ಅಲ್ಲಿ ಇವ್ರಿಗೆ ಬಾಯ್ ಫ್ರೆಂಡ್ ಇದ್ರು, ಹೇಳಲಿಲ್ಲ ಅಂತಂದ ಮಾತ್ರಕ್ಕೆ ನಿಮ್ಮ ಮದ್ವೆ ಅದು ಇನ್ವ್ಯಾಲಿಡೇಟ್ ಮಾಡ್ತೀರಿ ಅಂತ ಅಲ್ಲ. ಹೇಳಲಿಲ್ಲ ಅಂತಂದ್ರೂ ಸಹ ಇಟ್ ಈಸ್ ಅಂಡರ್ಸ್ಟುಡ್. ಇವತ್ತು ನೀವು ತಂದೆ ತಾಯಿಗೂ ಗೊತ್ತಿದೆ ದಟ್ ನಮ್ಮ ಮಕ್ಳಿಗೆ ಯಾರಾದ್ರೂ ಒಬ್ರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ದೇ ಇರ್ತಾರೆ ಅನ್ನೋದು. ಲವ್ ಮ್ಯಾರೇಜಸ್ ಅಷ್ಟು ಕಾಮನ್ ಆಗಿದೆ. ಒಂದು 15-20 ವರ್ಷದ ಮುಂಚೆ ಬೇರೆ ರೀತಿ ಇತ್ತು, ಇವತ್ತು ಕಾಮನ್ ಆಗ್ತಿದೆ ಸಿನಾರಿಯೋ. ಸೊ ಹಾಗಿದ್ದಾಗ ನೀವು ಮದ್ವೆಗೆ ಮುಂಚೆ ಅವ್ರಿಗೆ ರಿಲೇಷನ್ ಇತ್ತು, ಸೊ ಹಾಗಾಗಿ ನಾನು ಇವ್ರನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳೋದು ಸರಿಯಲ್ಲ. ಆಫ್ಟರ್ ಗೆಟಿಂಗ್ ಮ್ಯಾರಿಡ್ ಇಲ್ಲ, ನೀವು ಮದ್ವೆ ಟೈಮಲ್ಲಿ ಮಾತನಾಡ್ಕೊಂಡು ಅಲ್ಲಿಗೇನೆ ನಿಲ್ಸ್ಕೋಬೇಕಿತ್ತು. ಮದ್ವೆ ಆದ ನಂತರ ನೀವು ಈಗ ಗೊತ್ತಾಯ್ತು ನನಗೆ, ಸೊ ಹೀಗೆ ಬಿಟ್ಬಿಡ್ತೀನಿ ಅಂತ ಹೇಳೋದು ಡೆಫಿನೆಟ್ಲಿ ನಾಟ್ ಎಟ್ ಆಲ್ ಜಸ್ಟಿಫೈಡ್. ಅಂಡ್ ಅಕಸ್ಮಾತ್ ಓಕೆ ಮದ್ವೆ ಆಗೋಗಿದೆ ಅಂಡ್ ಎಲ್ಲ ಗೊತ್ತಾಗಿದೆ ಅಂಡ್ ಈಗಲೂ ಅವ್ರು ನಿಮಗೆ ಇಂಟರ್ಫಿಯರ್ ಮಾಡ್ತಿದ್ದಾರೆ, ದೆನ್ ನಿಮ್ಮ ಹತ್ರ ಲೀಗಲ್ ರೆಮಿಡೀಸ್ ಇದೆ. ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು ಎಕ್ಸೆಟ್ರಾ ರೆಮಿಡೀಸ್ಗೆ ನೀವು ಹೋಗ್ಬೋದು.